ಅನಧಿಕೃತವಾಗಿ ಫ್ಲೆಕ್ಸು ಬ್ಯಾನರ್ ಹಾಕಿದ್ರೆ ಕೇಸ್ ಹಾಕ್ತೀವಿ ಅಂತ ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಬಟ್ ಇವರ ಆದೇಶಕ್ಕೆ ಕಾಂಗ್ರೆಸ್ಸಿಗರೇ ಸೆಡ್ಡು ಹೊಡಿತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮುಖಂಡರ ಅಂದ ದರ್ಬಾರ್ಗೆ ಬ್ರೇಕ್ ಹಾಕೋದಕ್ಕೆ ದಮ್ಮು ಧೈರ್ಯ ಅಥವಾ ಎದೆಗಾರಿಕೆ ಅಧಿಕಾರಿಗಳಲ್ಲಿ ಇಲ್ವಾ ಅನ್ನೋ ಪ್ರಶ್ನೆನ ನಾವು ಕೇಳಬೇಕಾಗತ್ತೆ. ಯಾಕೆಂದ್ರೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಅನಧಿಕೃತ ಫ್ಲೆಕ್ಸು ಬ್ಯಾನರ್ ಹಾಕಿದ್ರೆ ಕೇಸ್ ಹಾಕಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಡಕ್ ಆದೇಶ. ಡಿಸಿಎಂ ಆದೇಶಕ್ಕೆ ಸೆಡ್ಡು ಹೊಡೆದ ಕಾಂಗ್ರೆಸ್ ಮುಖಂಡ. ಪದ್ಮನಾಭನಗರದ ರಸ್ತೆಗಳುದ್ದಕ್ಕೂ ಬ್ಯಾನರ್ ಅಳವಡಿಕೆ. ಬೆಂಗಳೂರು ನಗರದಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ ಮಾಡಬಾರ್ದು, ದಂಡದ ಜೊತೆಗೆ ಕೇಸ್ ಬುಕ್ ಮಾಡ್ತೇವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಆದೇಶ ಮಾಡಿದ್ರು. ಆದರೆ ಡಿಕೆ ಶಿವಕುಮಾರ್ ಆದೇಶಕ್ಕೆ ಕಾಂಗ್ರೆಸ್ಸಿಗರ ಸೆಡ್ಡು ಹೊಡೆದಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಲೀಡರ್ ಪ್ರಮೋದ್ ಶ್ರೀನಿವಾಸ್ ಹುಟ್ಟುಹಬ್ಬಕ್ಕೆ ಫ್ಲೇವರ್ ಮೇಲೆ ದೊಡ್ಡದಾಗಿ ಬ್ಯಾನರ್ ಹಾಕಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಕಚೇರಿ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆಶಿ ರಾಮಲಿಂಗ ರೆಡ್ಡಿ ಅವರ ಜೊತೆಗಿರುವ ಬೃಹತ್ ಬ್ಯಾನರ್ ಫ್ಲೆಕ್ಸ್ ಅನ್ನು ಹಾಕಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಅನಧಿಕೃತವಾಗಿ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಬಾರದು ಅಂತೇಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಆದೇಶವನ್ನ ಮಾಡಿ ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಕಾಂಗ್ರೆಸ್ ಮುಖಂಡರೇ ಆ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಕಾಂಗ್ರೆಸ್ನ ಮುಖಂಡ ಪ್ರಮೋದ್ ಶ್ರೀನಿವಾಸ್ ಎನ್ನುವಂತವರು ತಮ್ಮ ಹುಟ್ಟುಹಬ್ಬದ ಸಮಾರಂಭ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮ ಅಂದ್ರೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಉದ್ಘಾಟನಾ ಕಾರ್ಯಕ್ರಮದ ಬೋರ್ಡ್ ಹಾಕಿರುವಂಥದ್ದು. ಮತ್ತೊಂದು ಫ್ಲೈಓವರ್ನ ಮೇಲೆ ದೊಡ್ಡದಾಗಿ ಜನ್ಮದಿನದ ಶುಭಾಶಯಗಳು ಎನ್ನುವಂಥ ಒಂದು ಫ್ಲೆಕ್ಸನ್ನು ಹಾಕ್ಕೊಂಡಿದ್ದಾರೆ. ಅದರ ಪಕ್ಕದಲ್ಲೇ ಮತ್ತೊಂದು ಬೃಹತ್ ಫ್ಲೆಕ್ಸ್ ಹಾಕಿದ್ದಾರೆ ತಾವು ನೋಡ್ಬೋದಾಗಿದೆ. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅಲ್ಲಿ ಡಿ ಕೆ ಸುರೇಶ್ ಅವರ ಫೋಟೋ ಕಾಣ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ಫೋಟೋ ಕಾಣ್ತಾ ಇದೆ. ಇನ್ನು ಫ್ಲೆಕ್ಸ್ ಬ್ಯಾನರ್ ಹಾಕಿರೋದು ತಪ್ಪು, ಕೂಡಲೇ ನಾವು ಕ್ರಮ ವಹಿಸ್ತೇವೆ, ಜೊತೆಗೆ ನೋಟಿಸ್ ಕೊಟ್ಟು ಕೇಸ್ ಬುಕ್ ಮಾಡ್ತೇವೆ ಅಂತೇಳಿ ಬಿಬಿಎಂಪಿಯ ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ. ಕೇಸ್ ಹಾಕ್ತೀವಿ, ನಮಗೆ ಗೊತ್ತಾಗಿಲ್ಲ. ಝೋನಲ್ ಕಮಿಷನರ್ಸ್ಗೆ ಜೆಸಿಸ್ಗೆ ಕ್ಲಿಯರ್ ಆಗಿ ನಿರ್ದೇಶನ ಇದೆ. ಯಾವುದೇ ಪಕ್ಷ ಅದರಲ್ಲಿ ರಾಜಕೀಯ ಪಕ್ಷ ಮತ್ತು ಮನುಷ್ಯ ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಫ್ಲೆಕ್ಸ್ ಬ್ಯಾನರ್ ಬಂದರೆ ಇಮಿಡಿಯೇಟ್ಲಿ ತೆಗೆಯಬೇಕು ಮತ್ತು ಕೇಸ್ ಬುಕ್ ಮಾಡಬೇಕು. ಅದು ನಿರ್ದೇಶನ ಇದೆ, ಮಾಡ್ತೀವಿ. ಇದು ಕೇಸ್ನಲ್ಲೂ ಕೂಡ ನೀವು ಝೋನಲ್ ಕಮಿಷನರ್ಗೆ ಹೇಳಿದರೆ ಮಾಡ್ತಿದ್ರು, ಅವರ ಗಮನಕ್ಕೆ ಬಂದಿಲ್ಲ ಕಾಣ್ತದೆ. ಸರ್ಕಾರದ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಜೊತೆಗಿರುವ ಫ್ಲೆಕ್ಸು ಬ್ಯಾನರ್ ರಾರಾಜಿಸ್ತಾ ಇದ್ದು ಬಿಬಿಎಂಪಿ ಕ್ರಮ ವಹಿಸ್ತೇವೆ ಅಂತ ಹೇಳ್ತಿದೆ. ಆದರೆ ನೋಟಿಸ್ ನೀಡಿ ಎಷ್ಟರ ಮಟ್ಟಿಗೆ ಕ್ರಮ ವಹಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.